ಶ್ರೀಮುರಳಿ, ರೋರಿಂಗ್ ಸ್ಟಾರ್ ಶ್ರೀಮುರಳಿ. ಇನ್ಮೇಲೆ ಆತರ ಕರೆಯಕ್ಕಾಗಲ್ಲ, ಪರಾಗ್ ಶ್ರೀಮುರಳಿ ಅಂತಾನೆ ಕರಿಬೇಕು ಅಂತಾನೆ ಅನ್ಸುತ್ತೆ. ಜಸ್ಟ್ ಈಗ ತಾನೇ ಒಂದು ಸಖತ್ತಾಗಿರೋ ಕನ್ನಡ ಟೀಸರ್ ನೋಡಿದೆ. ಈ ಸಿನಿಮಾದ ಹೆಸರು ಬಂದು ಪರಾಕ್ ಅಂತ. ಈ ಟೀಸರ್ ನ ನೋಡ್ದ ನನ್ಗೆ ಅನಿಸ್ತು ಅಂದ್ರೆ ನಮ್ಮ ಹೀರೋ ನೇಮ್ ಬಂದು ಮೈಕಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಇಬ್ರು ಹುಡುಗರು ಎತ್ತಾಕೊಂಡ್ಬಂದು ಒಬ್ಬ ಹುಡುಗನ ಹೊಡಿತಾ ಇರ್ತಾರೆ. ಆ ಹುಡುಗನ ಹತ್ರ ಒಂದು ಟೇಪ್ ರಿಕಾರ್ಡರ್ ಇರುತ್ತೆ. ಅದನ್ನ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಆ ಹುಡುಗಂಗೆ ಹೊಡಿತಾ ಇರ್ತಾರೆ. ಮತ್ತೊಂದು ಕಡೆ ಇನ್ನೊಂದು ರೂಮ್ ಅಲ್ಲಿ ಎಲ್ಲ ಒಂದ್ 5-6 ಜನ ಕೂತ್ಕೊಂಡು ಟಿಫನ್ ಕೂಡ ಮಾಡ್ತಾ ಇರ್ತಾರೆ. ಮತ್ತೊಂದು ರೂಮ್ ಅಲ್ಲಿ ಒಂದ್ 8 ರಿಂದ 10 ಜನ ಒಂದು ಡೋರ್ ನ ತರ್ತಾ ಇರ್ತಾರೆ. ಡೋರ್ ತರ್ತಿರೋ ರೂಮ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ನಮ್ಮ ಹೀರೋ ಆದಂತ ಮೈಕಲ್ ಅವ್ರು ಇರ್ತಾರೆ. ಆ ಮೈಕಲ್ ಅವ್ರಿಗೆ ಡೋರ್ ತಟ್ಟೋ ಟೈಮಲ್ಲಿ ಸಡನ್ ಆಗಿ ಎತ್ ಕೂತ್ಕೊಂತಾರೆ. ಎತ್ ಕೂತ್ಕೊಂಡಿದ ತಕ್ಷಣನೇ ಆ ಮೈಕಲ್ ಅನ್ನೋ ಕ್ಯಾರೆಕ್ಟರ್ಗೆ ಏನೋ ಒಂದು ಹುಡ್ಕಕ್ ಶುರು ಮಾಡ್ತಾನೆ. ಏನು ಅಂದ್ರೆ ಅದು ವಾಕ್ಮೇನು. ಮತ್ತೊಂದು ಕಡೆ ಆ ಟೇಪ್ ರಿಕಾರ್ಡರ್ ಕೂಡ ಅಲ್ಲಿ ಇಬ್ರು ಹೊಡಿತಾ ಇರ್ತಾರಲ್ಲ, ಅಲ್ಲೋಗಿ ಅವರು ಆ ಟೇಪ್ ರಿಕಾರ್ಡರ್ನ ಕೂಡ ಆನ್ ಮಾಡ್ತಾರೆ. ಅಲ್ಲಿ ಟೇಪ್ ರಿಕಾರ್ಡರ್ ಆನ್ ಮಾಡಿದ ತಕ್ಷಣನೇ ನಮ್ಮ ಹೀರೋ ಆದಂತ ಮೈಕಲ್ಗೆ ಏನೋ ಒಂದು ನೆನಪಾಗುತ್ತೆ ಅನ್ಸುತ್ತೆ. ಸಡನ್ ಆಗಿ ಒಂದು ಅಗ್ರೆಸಿವ್ ಮೂಡ್ಗೆ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ತೀನಿ. ಅದಾದ್ಮೇಲೆ ಒಂದು ಫೈಟ್ ಕೂಡ ಶುರು ಆಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಏನಿಸ್ತು ಅಂದ್ರೆ ಇದೊಂದು ಪಕ್ಕಾ ಲವ್ ಸ್ಟೋರಿ ವಿತ್ ಅಂಡರ್ವರ್ಡ್ ಸಬ್ಜೆಕ್ಟ್ ಅಂದ್ರೂ ತಪ್ಪಾಗಲ್ಲ. ಈ ಟೀಸರ್ ನ ನೋಡಿದಾಗ ಪಕ್ಕ ನಂಗಂತೂ ಅದೇ ಅನ್ಸಿದ್ದು. ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯ್ಲೇಬೇಕು ಅಂತ ಹೇಳ್ತೀನಿ. ಇನ್ನ ಈ ಟೀಸರ್ ಅಲ್ಲಿ ಏನು ವರ್ಕ್ ಆಯ್ತು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಫಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಓಪನಿಂಗ್ ಅಲ್ಲಿ ಒಂದು 4 ರೂಮ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು ಸಿಂಗಲ್ ಶಾಟ್ ಆಗಿರುತ್ತೆ. ಅದಾದ್ಮೇಲೆ ಒಂದು ಫೈಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಸಿಂಗಲ್ ಶಾಟ್. ಎಷ್ಟು ಚೆನ್ನಾಗಿ ಫೈಟ್ ಮಾಸ್ಟರ್ ಕಂಪೋಸ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಕೂಡ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಆ ವಿಜುವಲ್ ಗೆ ತಕ್ಕಂತೆ ಮ್ಯೂಸಿಕ್ ಮಾಡಿರೋದು ಯಾರು ಅಂದ್ರೆ ನಮ್ಮ ಶರಣ್ ರಾಜ್ ಅವರು. ಏನ್ ಗುರು, ನಿಜ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಬಿಜಿಎಂ ಅಂತಾನೆ ಹೇಳ್ತೀನಿ. ಪ್ರತಿಯೊಂದು ಫ್ರೇಮ್ಗೂ ಬಿಜಿಎಂ ತುಂಬಾ ಹೈಲೈಟ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಬಿಜಿಎಂ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ, ಒಂದು ಫೀಲಿಂಗ್ ಸಾಂಗ್. ಅದಂತೂ ನಾನು ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಆ ಸಾಂಗ್ ಏನಾದ್ರು ಸಿನಿಮಾದಲ್ಲಿ ಇತ್ತು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಜಸ್ಟ್ ಒಂದು 2 ಲೈನ್ ಕೇಳಿದಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ಇನ್ನ ಎಡಿಟರ್ ಏನ್ ಕಟಿಂಗ್ ಗುರು, ನಿಜ ಹೇಳ್ತೀನಿ, ಸಖತ್ತಾಗಿ ಮ್ಯಾಚ್ ಕಟ್ ಮಾಡಿದ್ದಾರೆ. ಸುಮಾರು ಕಡೆ ಮ್ಯಾಚ್ ಕಟ್ ಮಾಡಿದ್ದಾರೆ. ಆ ಫೈಟ್ ಸೀಕ್ವೆನ್ಸ್ ಕೂಡ ಎಕ್ಸ್ಟ್ರಾರ್ಡಿನರಿ ಫಾಸ್ಟ್ ಕಟಿಂಗ್ ಅಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಹೀರೋ ಆದಂತ ಶ್ರೀಮುರಳಿ ಅವರು ಇಷ್ಟು ಲೆವೆಲ್ ಆಗಿ ಕಾಣಿಸ್ತಾ ಇದ್ದಾರೆ ಗುರು ಈ ಟೀಸರ್ ಅಲ್ಲಿ ಅಂತಾನೆ ಹೇಳ್ತೀನಿ. ಒಂಥರ ಅಜಾನ ಬಾಬು ಅಂದ್ರೂ ತಪ್ಪಾಗಲ್ಲ. ಆ ಲುಕ್ ವೈಸ್ ಆಗ್ಲಿ, ಆ ಹೇರ್ ಸ್ಟೈಲ್ ಆಗ್ಲಿ, ಆ ಬಾಡಿ, ಅಪ್ಪ ನೋಡ್ರೇನೆ ಭಯ ಆಗುತ್ತೆ. ಇನ್ನು ಜಸ್ಟ್ ಟೀಸರ್ ಅಲ್ಲಿ ನೋಡಿದ್ರೇನೆ ಭಯ ಆಗ್ತದೆ. ಇನ್ನು ದೊಡ್ಡ ಫ್ರೇಮ್ ನೋಡ್ರಿ ಯಾವ ರೀತಿ ಕಾಣಿಸ್ಬೋದು ಅಂತ ಒಂದು ಸತಿ ಯೋಚನೆ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇಷ್ಟನ್ನೆಲ್ಲ ಚೆನ್ನಾಗಿ ವರ್ಕ್ ಮಾಡ್ಸಿರೋದು ಯಾರು ಅಂದ್ರೆ ಡೈರೆಕ್ಟರ್ ಆದಂತ ಹಾಲೇಶ್ ಕೋಗುಂಡಿ ಅವರು. ಅವ್ರಿಗಂತ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ನೆಕ್ಸ್ಟ್ ಲೆವೆಲ್ ಟೀಸರ್ ಕಟಿಂಗ್ ಮಾಡ್ಸಿದ್ದೀರಾ. ಎಲ್ಲೂ ಕೂಡ ಕತೆನೆ ಬಿಟ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಕತೆನೇ ಹೇಳಿದೀನಿ. ಬಟ್ ಕೆಲವು ಕಡೆ ಕತೆ ಬಿಟ್ಕೊಟ್ಟಿದ್ದಾರೆ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ನಾನು ತುಂಬಾ ಟ್ರೈ ಮಾಡಿ ನೋಡಿದಾಗ ಒಂದು ವಿಚಾರ ಗೊತ್ತಾಗಿದೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಸಿನಿಮಾ ರಿಲೀಸ್ ಆಗ್ಲೇಬೇಕು. ಇನ್ನು ಯಾರೆಲ್ಲ ಈ ಟೀಸರ್ ನ ನೋಡಿಲ್ವೋ ಇವಾಗಲೇ ಹೋಗಿ ಯೂಟ್ಯೂಬ್ ಅಲ್ಲಿ ಒಂದ್ಸತಿ ಚೆಕ್ಔಟ್ ಮಾಡಿ. ತುಂಬಾನೇ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.